ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಒಂದು ಜಾತ್ರಾ ಮಹೋತ್ಸವಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಶ್ರೀ ಗುರು ಕೊಟ್ರೇಶ್ವರ ರಥೋತ್ಸವ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನೆರವೇರುವಂತಹ ಒಂದು ದೊಡ್ಡ ಜಾತ್ರಾ ಮಹೋತ್ಸವ ಅಂತ ಅಂದರೆ ಅದೇ ಶ್ರೀ ಗುರು ಕೊಟ್ರೇಶ್ವರ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷವೂ ಸಹ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ ಈ ಜಾತ್ರೆ. ಇಲ್ಲಿ ನೋಡ್ಬೋದು, ಎಷ್ಟೊಂದು ದೊಡ್ಡ ಬೃಹತ್ ಗಾತ್ರವಿರುವ ರಥೋತ್ಸವ ನೋಡಬಹುದು. ಇಲ್ಲಿ ನೋಡಿ, ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಇಲ್ಲಿ ಬಹಳಷ್ಟು ದೂರದಿಂದ ಪಾದಯಾತ್ರೆ ಮೂಲಕ ಬಂದು ಬಹಳಷ್ಟು ಜನ ತಲುಪ್ತಾ ಇದ್ದಾರೆ ಕೊಟ್ಟೂರ್ನ. ಇಲ್ಲಿ ನೋಡ್ಬೋದು, ಕೊಟ್ಟೂರಿನ ಬಸ್ ನಿಲ್ದಾಣ. ಸಂಜೆ ತೇರಿರೋದ್ರಿಂದ ಈ ಒಂದು ಸ್ವಲ್ಪ ಖಾಲಿ ಇದೆ. ಸಂಜೆ ಇಲ್ಲಿ ಎಲ್ಲೂ ಕಾಲಿಡೋಕೆ ಜಾಗ ಇರಲ್ಲ, ಅಷ್ಟೊಂದು ಜನ, ಫುಲ್ಲು ಜನ ಇರುತ್ತೆ. ನಾವೇನು ಅಡ್ಡಾಡಂಗಿದ್ರು ಅಡ್ಡಾಡ್ಬೋದು ಇಷ್ಟೊತ್ತಿನ. ಇಲ್ಲಿ ಸಾಯಂಕಾಲ ಮಾತ್ರ ಎಲ್ಲೂ ಅಡ್ಡಾಡೋಕೆ ಜಾಗ ಇರಲ್ಲ, ಅಷ್ಟರ ಮಟ್ಟ ಜನ ಇರುತ್ತೆ ಫುಲ್ ಇಲ್ಲೆಲ್ಲ. ಇನ್ನೇನು ಎಲ್ಲ ಕಟ್ಟುತ್ತಾ ಇದ್ದಾರೆ ತೇರಿಗೆ, ಬಟ್ಟೆನೆಲ್ಲ ನೋಡ್ಬೋದು. ಇಲ್ಲಿ ನೋಡಿ, ಅದ್ರದ್ದು ರಥದ ಗಾಲಿ ನೋಡಿ ಎಷ್ಟು ದೊಡ್ಡದಾಗಿದಾವೆ ನೋಡಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರಥೋತ್ಸವಕ್ಕೆ. ಇನ್ನೇನು ಕೆಲವೇ ಗಂಟೆಗಳು ಇದಾವೆ ಮಾತ್ರ. ಉತ್ತರ ಕರ್ನಾಟಕದಲ್ಲೇ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುವಂಥ ಜಾತ್ರೆ ಇದು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ರಥೋತ್ಸವ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡದಾದ ತೇರು. ನೋಡ್ಬೋದು ಇಲ್ಲಿ ಎಷ್ಟೊಂದು ಸಿದ್ಧತೆ ನಡೀತಾ ಇದೆ. ಅಲ್ಲಿ ನೋಡಿ, ಇಲ್ಲಿ ಅದರ ರಥದ ಗಾಲಿ ನೋಡಿ, ಎಷ್ಟೊಂದು ದೊಡ್ಡದಾದ ರಥದ ಗಾಲಿಗಳು ಇದಾವೆ. ಎಲ್ಲ ರೆಡಿ ಮಾಡಿದಾರೆಲ್ಲ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಂಜೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಎಲ್ಲ. ನೋಡಿಲ್ಲಿ ಹಗ್ಗದ ಮಿಣಿಗಳು ನೋಡ್ರಿ, ಎಷ್ಟೊಂದು ದೊಡ್ಡದಾದ ಹಗ್ಗದ ಮಿಣಿಗಳು ಇದಾವೆ. ಇದೆ ನೋಡ್ರಿ, ಇಲ್ಲಿ ರಥ ಸಾಗುವಂತ ಬೀದಿ ಇದು ನೋಡಿ. ಎಲ್ಲಿವರೆಗೂ ಇದೆ, ಅಲ್ಲಿವರೆಗೂ ಹೋಗಿ ವಾಪಸ್ ಬರುತ್ತೆ ರಥ. ಈಗ ಎಷ್ಟು ಖಾಲಿ ಇರೋದಿದು. ಸಂಜೆ ಆಯ್ತು ಅಂದರೆ ಫುಲ್ಲು ಜನ, ಎಲ್ಲ ಒಂದು ಕಾಲು ಇಡೋಕ್ಕೂ ಜಾಗ ಇರಲ್ಲ, ಅಷ್ಟರ ಮಟ್ಟಿಗೆ ಜನ ಇರುತ್ತೆ ಫುಲ್ಲು. ನೋಡಿ, ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ. ಎಷ್ಟೊಂದು ಬೃಹತ್ ಗಾತ್ರದಲ್ಲಿದೆ ನೋಡಿ ತೇರು. ನೋಡಿ, ಅಲ್ಲಿ ಕಟ್ಟುತ್ತಾ ಇದ್ದಾರೆ ಮೇಲೆ. ಎಷ್ಟೊಂದು ಮೇಲೆ ಇದ್ದಾರೆ ನೋಡ್ರಿ ಅವರು. ಸಂಜೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿರ್ತಾರೆ. ಈಗ ನೋಡ್ಬೋದು ನಾವು ಎಷ್ಟು ಖಾಲಿ ಇದೆ ಇಲ್ಲಿ. ಸಂಜೆ ನೋಡ್ಬೋದು ಎಷ್ಟು ಜನ ಇರುತ್ತೆ ಅಂತ.
ನೋಡಿ ಮೇಲೆ ಬಾವುಟ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಹಗ್ಗಗಳು ಇದಾವೆ ನೋಡಿ. ಇಲ್ಲಿ ದಪ್ಪವಾದ ಮಿಣೆಗಳು ಎಲ್ಲ ತೇರಿಗೆ ರಥಕ್ಕೆ ಕಟ್ಟಿ ಎಳೆಯುವಂಥವು. ನೋಡಿ ಎಷ್ಟೊಂದು ದಪ್ಪದಾದ ಹಗ್ಗಗಳು ಇದಾವೆ. ನೋಡಿ ಇಲ್ಲಿ ಕಂಟ್ರೋಲ್ ಮಾಡೋವಂಥ ತೇರ್ನ ಕಂಟ್ರೋಲ್ ಮಾಡೋವಂಥ ಮಿಷಿನ್ ಕೂಡ ಹಾಕಿದ್ದಾರೆ ಅಲ್ಲಿ. ನೋಡ್ಬೋದು ಇಲ್ಲಿ. ಯಾಕಂದ್ರೆ ಬಹಳಷ್ಟು ದೊಡ್ಡದಾದ ತೇರಲ್ಲ, ಕಂಟ್ರೋಲ್ ನೋಡ್ರಿ. ರಥದ ಗಾಲಿ ನೋಡಿ, ಇಲ್ಲಿ ಕಾಯಿ ಹೊಡೆದು ಹೋಗಿರ್ತಾರೆ ಜನಗಳು ಎಲ್ಲ ಬಂದಾಗ. ನೋಡಿ ಇಲ್ಲಿ ನೋಡ್ಬೋದು ಎಷ್ಟೊಂದು ಅಗಲವಾದ ಗಾಲಿ ಇದೆ. ನೋಡಿ ತಲೆ ಎತ್ತೆ ನೋಡಿದ್ರು ಕಾಣಲ್ಲ, ಅಷ್ಟೊಂದು ಎತ್ತರದಲ್ಲಿದೆ ನೋಡ್ರಿ ಬಾವುಟ. ನೋಡಿ ಇಲ್ಲಿ ಹಗ್ಗ ನೋಡಿ, ಎಷ್ಟೊಂದು ದಪ್ಪದಾದ ಹಗ್ಗ ಇದೆ. ರಥಕ್ಕೆ ಕಟ್ಟುವಂತ ಹಗ್ಗ ಇದು. ಬನ್ನಿ ಸಾಕು, ದೇವಸ್ಥಾನದ ಹತ್ತಿರ ಹೋಗೋಣ. ದೇವಸ್ಥಾನನೂ ಸಹ ಬಹಳಷ್ಟು ವಿಜೃಂಭಣೆಯಿಂದ ರೆಡಿ ಮಾಡಿದ್ದಾರೆ ದೇವಸ್ಥಾನ. ಇದು ನೋಡ್ಬೋದು ದೇವಸ್ಥಾನದ ಮುಂಭಾಗ ದ್ವಾರ ಬಾಗಿಲು, ಇದು ಶಿವನ ದ್ವಾರ ಬಾಗಿಲು. ನೋಡಿ ಬೃಹತ್ ಗಾತ್ರವಿರುವ ಒಂದು ಶಿವನ ಮೂರ್ತಿ ಸಹ ಇಟ್ಟಿದ್ದಾರೆ ಅಲ್ಲಿ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡಿ ಎಷ್ಟೊಂದು ಖಾಲಿ ಇದೆ. ಸಂಜೆ ನೋಡ್ಬೇಕು ನೀವು ಎಷ್ಟು ಜನ ಇರುತ್ತೆ ಇಲ್ಲಿ ಅಂತ. ಮೇಲೆ ಎಲ್ಲ ಫುಲ್ಲು ಪ್ಯಾಕ್ ಮಾಡಿರ್ತಾರೆ. ಬನ್ನೀಗ ಬಂದ್ವಿ ದೇವಸ್ಥಾನದ ಹತ್ತಿರ. ಇನ್ನೇನು ಸ್ವಲ್ಪ ದೂರದಲ್ಲೇ ಇದ್ದೀವಿ. ಬರ್ತಾ ಇದೆ ದೇವಸ್ಥಾನ ಹತ್ತಿರದನೇ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ನೋಡ್ಬೋದು, ಕಾಣ್ತಾ ಇದೆ ನೋಡಿ ಇಲ್ಲಿ ದೇವಸ್ಥಾನ. ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ. ನೋಡಿ ಇಲ್ಲಿ ಎಷ್ಟು ಹೂವಿನಿಂದ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ. ಇನ್ನೇನು ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೂವಿನಿಂದಲೇ ಬಸವಣ್ಣನ ಮೂರ್ತಿ ಹಾಗೂ ಶಿವನ ಮೂರ್ತಿ ಮತ್ತು ಶ್ರೀ ಗುರು ಕೊಟ್ರೇಶ್ವರ ಹೆಸರು ಸಹ ಅದರಲ್ಲೇ ಬರೆದಿದ್ದಾರೆ. ಹೂವಿನಿಂದಲೇ ಅಲಂಕಾರ ಮಾಡಿದ್ದಾರೆ. ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿ. ಇನ್ನು ರೆಡಿ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ. ನೋಡ್ಬೋದು ಇಲ್ಲಿ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ನೋಡಿ ದೇವಸ್ಥಾನ. ಇದು ಸಣ್ಣ ರಥ ಇದು. ನೋಡಿ ಇಂಥ ಒಂದು ದೃಶ್ಯವನ್ನು ನೋಡೋದಕ್ಕೆ ಒಂದು ಸೌಭಾಗ್ಯ ಇದು.
ಇದು ಪ್ರತಿದಿನ ಸಿಗಲ್ಲ, ಇದು ರಥೋತ್ಸವದ ಸಮಯದಲ್ಲಿ ಮಾತ್ರ ಇಂಥ ದೃಶ್ಯ ನೋಡ್ಬೋದು ನಾವು. ನೋಡಿ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ನೋಡಿ. ಈಗ ಬನ್ನಿ ಒಳಗಡೆ, ದೇವಸ್ಥಾನದ ಒಳಗಡೆ ಹೋಗೋಣ, ದೇವರ ದರ್ಶನ ಪಡೆಯೋಣ ಬನ್ನಿ. ಇಲ್ಲಿ ನೋಡ್ಬೋದು, ಇದು ದೇವಸ್ಥಾನದ ಹಿಂಭಾಗ. ಇದು ಇಲ್ಲಿ ದೇವಸ್ಥಾನದ ಹಿಂಭಾಗ ನೋಡಿ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ. ಇಲ್ಲಿ ಎಷ್ಟೊಂದು ಜನ ವಿಶ್ರಾಂತಿ ಪಡೀತಿದ್ದಾರೆ. ಪಾದಯಾತ್ರೆ ಬಂದಂಥ ಭಕ್ತಾದಿಗಳು ಎಲ್ಲ ಸುಸ್ತಾಗಿಬಿಟ್ಟಿರ್ತಾರೆ, ಪಾದಯಾತ್ರೆ ಬಂದಿರ್ತಾರೆ. ಹಾಗಾಗಿ ಎಲ್ಲರೂ ನೋಡಿ ಎಷ್ಟೊಂದು ಜನ ವಿಶ್ರಾಂತಿ ಪಡೀತಿದ್ದಾರೆ ಹಿಂದೆ ದೇವಸ್ಥಾನದ ಹಿಂಭಾಗ ಕುಳಿತುಬಿಟ್ಟು. ಭಾಳಷ್ಟು ದೂರದಿಂದ ಬಂದಿರ್ತಾರೆ, ದರ್ಶನ ಪಡೆದು ರೆಸ್ಟ್ ಮಾಡ್ತಿರ್ತಾರೆ. ನೋಡಿ ಇಲ್ಲಿ ದೇವಸ್ಥಾನದ ಹಿಂಭಾಗ ಇರುವಂಥ ನಾಗಪ್ಪ, ಇದು ನಾಗಪ್ಪನ ಮೂರ್ತಿಗಳು ಇದಾವೆ ಅಲ್ಲಿ. ನಾವಿಲ್ಲಿ ನೋಡ್ಬೋದು ದೇವಸ್ಥಾನದ ವಿವರ. ಇದು ರುದ್ರಾಭಿಷೇಕ 400 ರೂಪಾಯಿ, ಪಂಚಾಮೃತಾಭಿಷೇಕ 300 ರೂಪಾಯಿ, ಜವಳ 200 ರೂಪಾಯಿ, ಎಲೆ ಪೂಜೆ 1000 ರೂಪಾಯಿ, ದ್ವಿಚಕ್ರ ವಾಹನ ಪೂಜೆಗೆ 50 ರೂಪಾಯಿ, ಮತ್ತು 4 ಚಕ್ರದ ವಾಹನಕ್ಕೆ 100 ರೂಪಾಯಿ, ಮಂಗಳಾರತಿಗೆ 5 ರೂಪಾಯಿ. ದೇವಸ್ಥಾನದಿಂದ ಹಾಕಿರುವಂಥ ಬೋರ್ಡ್ ಇದು ನೋಡ್ರಿ. ಈಗ ದೇವಸ್ಥಾನದಿಂದ ಹೊರಗಡೆ ಹೋಗುವಂಥ ದಾರಿಯಲ್ಲಿದ್ದೀವಿ ನಾವು. ಎಕ್ಸಿಟ್ ಆಗುವಂಥ ದಾರಿ ಇದು ದೇವಸ್ಥಾನದಿಂದ ಹೊರಗಡೆಗೆ. ಇನ್ನೇನು ಹೊರಗಡೆಗೆ ಬಂದ್ವಿ ದೇವಸ್ಥಾನದಿಂದ. ದೇವಸ್ಥಾನದಿಂದ ಹೊರಗಡೆ ಬರೋಕೆ ಮನಸ್ಸು ಬರಲ್ಲ, ಅಷ್ಟೊಂದು ಒಳಗಡೆ ಆಕರ್ಷಣೀಯವಾಗಿದೆ. ಮತ್ತೊಂದು ಸಲ ನೋಡ್ಕೊಂಬಿಡಿ ದೇವಸ್ಥಾನದ ಅಲಂಕಾರವನ್ನು ನೋಡಿ. ದೇವಸ್ಥಾನದ ಮುಂಭಾಗ ಜಾತ್ರೆ ಎಷ್ಟೊಂದು ಸಡಗರದಿಂದ ಇದೆ. ಇಂಥ ಸೌಭಾಗ್ಯ ಯಾವಾಗಲೂ ಸಿಗೋದಿಲ್ಲ. ಇಲ್ಲೇ ನೋಡಿಬಿಡಿ. ಇದು ಹೊರಗಡೆಯಿಂದ ದರ್ಶನ ಮಾಡುವಂತಹದ್ದು ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಯನ್ನು. ಈಗಿನ್ನ ಬನ್ನಿ ಹೋಗೋಣ. ಸಂಜೆವರೆಗೂ ಕಾಯಬೇಕು ನಾವು, ರಥೋತ್ಸವ ನಡಿಬೇಕು. ಇನ್ನು ಸಂಜೆವರೆಗೂ ಕಾಯಬೇಕು ನಾವು ರಥೋತ್ಸವಕ್ಕೆ. ಸಂಜೆ ಭಾಳಷ್ಟು ವಿಜೃಂಭಣೆಯಿಂದ ರಥೋತ್ಸವ ನೆರವೇರುತ್ತೆ. ಆಗ ಸಂಜೆವರೆಗೂ ನಾವು ಕಾಯಬೇಕು ಇನ್ನು. ಓಕೆ ಸ್ನೇಹಿತರೆ, ಸಂಜೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಿಮಗೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.
ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೊಂದು ಏನಪ್ಪ ಅಂದರೆ ಒಂದು ಉತ್ಸಾಹ ಸಿಕ್ಕಂತಾಗುತ್ತದೆ ಮುಂದಿನ ವಿಡಿಯೋ ಮಾಡೋದಕ್ಕೆ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.